ಭಾಗವಹಿಸಿರುವ ಈ ಕ್ಷೇತ್ರದ ಶಾಸಕರು, ಕರ್ನಾಟಕ ಸರ್ಕಾರದ ದೆಹಲಿ ಪ್ರತಿನಿಧಿಗಳು ನಿರ್ವಹಣೆಯಲ್ಲಿ ಭಾಗವಹಿಸಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅನಾವರಣ ಮಾಡಿದಂತಹ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸದಸ್ಯರು ಮತ್ತು ಮಾಜಿ ಸಚಿವರು ಆಗಿರುವಂತಹ ಶ್ರೀಮಾನ್ ಗೋವಿಂದ ಕಾರಜೋಳ ಅವರೇ, ವಿಧಾನ ಪರಿಷತ್ ಸದಸ್ಯರು ಮಿತ್ರರು ಆದಂತಹ ಚಿದಾನಂದ ಗೌಡ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯ ಅತಿಥಿಗಳೇ, ಎಲ್ಲರ ಹೆಸರನ್ನು ಹೇಳಿದ್ರೆ ಅಷ್ಟರೊಳಗಡೆ ನನ್ನ ಭಾಷಣ ಮುಗಿದೋಗುತ್ತೆ. ಹಾಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ. ಎಲ್ಲ ಗಣ್ಯ ಅತಿಥಿಗಳೇ, ಅವರೇ, ನರಸಿಯಪ್ಪ ಅವರೇ, ಇತ್ಯಾದಿ ನಟರಾಜ್ ಅವರೇ, ಎಲ್ಲ ಗಣ್ಯ ಅತಿಥಿಗಳೇ, ನೆರೆದಿರುವ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ನಮ್ಮೂರಲ್ಲಿ ಇದೊಂದು ವಿಶೇಷವಾದ ಸಮಾರಂಭ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅಂಬೇಡ್ಕರ್ ಅವರ ಪುತ್ಥಳಿಯ ಅನಾವರಣ ಮತ್ತು 134ನೇ ಜಯಂತ್ಯೋತ್ಸವ, ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯೋತ್ಸವವನ್ನ ಈ ಸಮಾರಂಭದಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಅಂಬೇಡ್ಕರ್ ಅವರನ್ನ ಮತ್ತು ಜಗಜೀವನ್ ರಾಮ್ ಅವರನ್ನ ಯಾಕೆ ನಾವು ನೆನೆಸಬೇಕು ಅಂತಂದ್ರೆ, ಇವತ್ತು ಯಾಕೆ ಪ್ರಸ್ತುತ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಪ್ರಗತಿ ಆಗಿದೆ, ಆಗಿಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳಿದಾಗುತ್ತೆ ಅದು. ಆದ್ರೆ ಅದರ ನಡುವೆ ಸಹ ಇನ್ನೂ ಅಸಮಾನತೆ ಹಾಗೆ ಉಳ್ಕೊಂಡಿದೆ. ಸಾಮಾಜಿಕ ಅಸಮಾನತೆ ಉಳ್ಕೊಂಡಿದೆ, ಆರ್ಥಿಕ ಅಸಮಾನತೆ ಉಳ್ಕೊಂಡಿದೆ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಹ 100ಕ್ಕೆ 100 ಸಾಕ್ಷರತೆ ಬಂದಿಲ್ಲ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಈ ದೇಶದ ತಳ ಸಮುದಾಯಗಳ ಪರವಾಗಿ ದೊಡ್ಡ ಹೋರಾಟವನ್ನು ಕಟ್ಟಿದಂತಹ ಅಂಬೇಡ್ಕರ್ ಅವರನ್ನ ನಾವೆಲ್ಲರೂ ಸ್ಮರಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಒಂದು ಮಾಹಿತಿ ಪ್ರಕಾರ, ಇದು ನಾನು ಹೇಳುವ ಮಾಹಿತಿ ಅಲ್ಲ, ಇದು ಕೇಂದ್ರ ಸರ್ಕಾರದ ಸಚಿವರು 2023ರಲ್ಲಿ ಲೋಕಸಭೆಯಲ್ಲಿ ಮಂಡಿಸಿದ ಒಂದು ಮಾಹಿತಿಯ ಪ್ರಕಾರ 4 ವರ್ಷಗಳಲ್ಲಿ 1,89,000 ದಲಿತ ದೌರ್ಜನ್ಯದ ಕೇಸ್ಗಳು ದಾಖಲಾಗಿತ್ತು. ದಾಖಲಾಗಿರೋ ಎಷ್ಟೊಂದು. ಇದರ ಅರ್ಥ ಏನು ಅಂತಂದ್ರೆ, ಕೇವಲ 4 ವರ್ಷದಲ್ಲಿ ಮಾತ್ರ ದಲಿತರ ಮೇಲಿನ ದೌರ್ಜನ್ಯ ನಡೀತು ಅಂತಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲೂ ನಡೀತಾ ಇತ್ತು, ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ದೌರ್ಜನ್ಯಗಳು ನಡೀತಾ ಇವೆ. ಇದಕ್ಕೆ ಮುಖ್ಯವಾಗಿ ಜಾತಿ ಅಸಮಾನತೆ ಕಾರಣವಾಗಿದೆ. ಅಂಬೇಡ್ಕರ್ ದಲಿತರ ಪರವಾಗಿ ಹೋರಾಟವನ್ನು ಪ್ರಧಾನವಾಗಿ ಕಟ್ಟಿದ್ರು. ಅಂಬೇಡ್ಕರ್ ಎಲ್ಲರ ಅಂಬೇಡ್ಕರ್ ಅಂತ ನಾನು ಅನ್ಕೊಂಡಿರೋದು. ಆದ್ರೆ ನಮ್ಮ ಸನ್ನಿವೇಶ ಹೇಗಿದೆ ಅಂತಂದ್ರೆ, ಕನಕದಾಸ ಕುರುಬರಿಗೆ ಸೇರಿದ್ದು, ಅಂಬೇಡ್ಕರ್ ದಲಿತ ಸೇರಿದ್ದು, ವಾಲ್ಮೀಕಿ ನಾಯಕರಿಗೆ ಸೇರಿದ್ದು, ಬಸವಣ್ಣ ಲಿಂಗಾಯತರಿಗೆ ಸೇರಿದ್ದು ಅನ್ನುವಂಥ ಸ್ಥಿತಿಯ ಒಳಗಡೆ ನಾವಿದ್ದೇವೆ. ನಿಜವಾದ ಅರ್ಥದಲ್ಲಿ ಹಾಗಾಗಬಾರದು. ಹಾಗಾಗೋದ್ರ ಅರ್ಥ ಏನಂದ್ರೆ, ಅವರ ಶಕ್ತಿಯನ್ನ, ಅವರ ಸಾಧನೆಯನ್ನ ನಾವು ಸೀಮಿತಗೊಳಿಸುತ್ತೀವಿ ಅನ್ನೋದೇ ಅರ್ಥ. ಅಂಬೇಡ್ಕರ್ ಅವರು 1931 ಸೆಪ್ಟೆಂಬರ್ 15ನೇ ತಾರೀಕು ವಿಶ್ವ ಪರಿಷತ್ನಲ್ಲಿ ಲಂಡನ್ ನಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಕೇವಲ ದಲಿತರ ಪರವಾಗಿ ಅಷ್ಟೇ ಮಾತಾಡಲಿಲ್ಲ. ಅವರು ಮೇಲ್ವರ್ಗದವರಿಂದ ದಲಿತ ವರ್ಗದ ಶೋಷಣೆ ನಡೀತಾ ಇದೆ, ಭೂಮಾಲೀಕರಿಂದ ರೈತರ ಶೋಷಣೆ ನಡೀತಾ ಇದೆ, ಬಂಡವಾಳಶಾಹಿಗಳಿಂದ ಕಾರ್ಮಿಕರ ಶೋಷಣೆ ನಡೀತಿದೆ. ಇದನ್ನ ಸಂಶೋಧನೆ ಸಾಧ್ಯ ಯಾಕಾಗಲಿಲ್ಲ ಅಂತ ಬ್ರಿಟಿಷ್ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾರೆ ಅವರು. 1938ರಲ್ಲಿ ಕಾರ್ಮಿಕ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ ದೇಶದ ಕಾರ್ಮಿಕರ ಪರವಾಗಿ ಅವರು ಮಾತಾಡ್ತಾರೆ. ಅಷ್ಟೇ ಅಲ್ಲ, ಈ ದೇಶದಲ್ಲಿ ಮಹಿಳೆಯರ ಅಭಿವೃದ್ಧಿ ಎಷ್ಟಾಗಿದೆ ಅನ್ನೋದರ ಮಾನದಂಡದ ಮೇಲೆ ದೇಶದ ಅಭಿವೃದ್ಧಿ ಎಷ್ಟಾಗಿದೆ ಅಂತ ಅರಿಬಹುದು ಅಂತ ಹೇಳ್ತಾರೆ. ಅಂದ್ರೆ ಅಂಬೇಡ್ಕರ್ ಅವರು ಮಾಡಿದ್ದೇನು ಅಂತಂದ್ರೆ, ಬಹಳ ಪ್ರಮುಖವಾಗಿ ಅಸ್ಪೃಶ್ಯತೆಯ ವಿರುದ್ಧದ ಹೋರಾಟವನ್ನು ಅವರು ಕಟ್ಟಿದ್ರು ನಿಜ ಅಂಬೇಡ್ಕರ್ ಅವರು. ಆದ್ರೆ ಅದೇ ಸಂದರ್ಭದಲ್ಲಿ ಈ ದೇಶದ ಮಹಿಳೆಯರ ಪರವಾಗಿ ಮಾತಾಡಿದರು, ಈ ದೇಶದ ಕಾರ್ಮಿಕರ ಪರವಾಗಿ ಮಾತಾಡಿದರು, ಈ ದೇಶದ ರೈತರ ಪರವಾಗಿ ಮಾತಾಡಿದರು. ಒಟ್ಟಾರೆ ಶೋಷಣೆಗೆ ಒಳಗಾಗಿರುವಂತಹ ಸಮಾಜ ಇದೆಯಲ್ಲ, ಅದರಿಂದ ನಮ್ಮ ದೇಶ ಮುಕ್ತವಾಗಬೇಕು ಅಂತ ಮಾತಾಡಿದರು. ಹಾಗಾಗಿ ನನಗೆ ಅನಿಸೋದು, ಅಂಬೇಡ್ಕರ್ ಅವರನ್ನ ದಲಿತರೇ ಆಗಲಿ, ದಲಿತೇತರರೇ ಆಗಲಿ, ಕೇವಲ ಒಂದು ಜಾತಿಗೆ ಮೀಸಲು ಮಾಡಿದ್ರೆ ಅದು ಅಂಬೇಡ್ಕರ್ ಅವರಿಗೆ ಮಾಡುವ ಅನ್ಯಾಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಂಬೇಡ್ಕರ್ ಅವರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡವ್ರು ಯಾರೂ ಅವ್ರು ದಲಿತರೇ ಇರ್ಬೋದು, ದಲಿತೇತರರೇ ಇರ್ಬೋದು, ಕೇವಲ ಒಂದು ಜಾತಿಗೆ ಅವರನ್ನ ಮೀಸಲಾಗಿರೋದಿಲ್ಲ. ಅವರು ಕಟ್ಟಿದ ಹೋರಾಟ ಪ್ರಧಾನವಾಗಿ ತನ್ನ ಸಮುದಾಯಗಳ ಪರವಾಗಿತ್ತು, ಅದು ಸಹಜವಾಗಿತ್ತು, ಸರಿಯೂ ಆಗಿತ್ತು. ಆದ್ರೆ ಅವರ ಚಿಂತನೆ ಇದೆಯಲ್ಲ, ಅವರ ಚಿಂತನೆಯ ಒಳಗಡೆ ಇದ್ದದ್ದು ಈ ದೇಶದ ಕಾರ್ಮಿಕರು ಒಳ್ಳೇದಾಗಬೇಕು, ಮಹಿಳೆಯರು ಒಳ್ಳೇದಾಗಬೇಕು, ರೈತರಿಗೆ ಒಳ್ಳೇದಾಗಬೇಕು, ಒಟ್ಟಾರೆ ಸಮಾಜ ಬರಬೇಕು, ಸಮಾನತೆಯ ಸಮಾಜ ಬರಬೇಕು ಅಂತ ಭಾವಿಸಿದಂತವರಾಗಿತ್ತು.
ಜಗಜೀವನ್ ರಾಮ್ ಅವರು ಈ ದೇಶದಲ್ಲಿ ಹಸಿರು ಕ್ರಾಂತಿಯನ್ನ ಮಾಡಿದಂತಹ ಒಬ್ಬ ಬಹಳ ದೊಡ್ಡ ನೇತಾರರಾಗಿದ್ದರು. ನಾನು ಯಾಕೆ ದಲಿತರ ಪರವಾಗಿ ಮಾತಾಡ್ತಕ್ಕಂಥವ್ರು ಯಾರಿದ್ದಾರೆ, ಅಸ್ಪೃಶ್ಯತೆಯನ್ನ ವಿರೋಧಿಸ್ತಕ್ಕಂಥವ್ರು ಯಾರಿದ್ದಾರೆ, ಅವರೆಲ್ಲರೂ ರಾಷ್ಟ್ರ ನಾಯಕರು ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕೆಂದ್ರೆ ಈ ದೇಶದಲ್ಲಿ ಅಸ್ಪೃಶ್ಯರೇ ಕಟ್ಟ ಕಡೆಯ ಮನುಷ್ಯರು. ಪ್ರಜಾಪ್ರಭುತ್ವ ಇದೆಯಲ್ಲ, ಕಟ್ಟ ಕಡೆಯ ಮನುಷ್ಯರಿಗೆ ಮೊಟ್ಟ ಮೊದಲ ಆದ್ಯತೆಯನ್ನು ಕೊಡೋದು ಪ್ರಜಾಪ್ರಭುತ್ವದ ಪ್ರಾಥಮಿಕ ಜವಾಬ್ದಾರಿ ಅಂತ ನಾನು ಅನ್ಕೊಂಡಿರ್ತಕ್ಕಂಥವ್ರು. ಜಗಜೀವನ್ ರಾಮ್ ಅವರು ಕೇಂದ್ರ ಸಚಿವರಾಗಿ ಸಂದರ್ಭದ ಒಳಗಡೆ ಕಾಶಿಗೆ ಬಂದು ಸಂಪೂರ್ಣಾನಂದರ ವಿಗ್ರಹವನ್ನ ಅನಾವರಣ ಮಾಡ್ತಾರೆ. ಅವರ ಅನಾವರಣ ಮಾಡಿ ದೆಹಲಿಯನ್ನು ತಲುಪೇ ಇರೋದಿಲ್ಲ, ಅಷ್ಟರಲ್ಲಿ ಒಬ್ಬ ಅಸ್ಪೃಶ್ಯ ಇದನ್ನ ಅನಾವರಣ ಮಾಡಿದ್ನಲ್ಲ ಅಂತ ಯಾರು ಅನಾವರಣ ಮಾಡಿಸಿದ್ರು ಅವರೆಲ್ಲ ಏನೇನೋ ಹಾಕಿ ತೊಳೆದು ಶುದ್ಧೀಕರಣ ಮಾಡ್ತಾರೆ. ಇದು ಈ ದೇಶದ ಸ್ಥಿತಿ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಡೆದದ್ದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂಬೇಡ್ಕರ್ ಅವರಿಗೆ ಮದುವೆ ಆಗೋದಕ್ಕೆ ಒಂದು ಕಲ್ಯಾಣ ಮಂಟಪ ಸಿಕ್ಕೋದಿಲ್ಲ, ಮೀನಿನ ಮಾರ್ಕೆಟ್ ಅನ್ನು ಅವ್ರು ಮದುವೆ ಆಗ್ತಾರೆ. ಅಂಬೇಡ್ಕರ್ ಅವರು ಬಾಡಿಗೆ ಮನೆಯಲ್ಲಿದ್ದಾಗ ಅದರ ಹೊರಗಡೆ ಬಂದು ಅನೇಕರು ಗಲಾಟೆ ಮಾಡ್ತಾರೆ. ಒಂದು ಉನ್ನತವಾದಂತಹ ಸ್ಥಾನ ಅಧಿಕಾರ ಸಿಕ್ಕಿದಾಗ ಅಂಬೇಡ್ಕರ್ ಕಚೇರಿಯನ್ನ ಪ್ರವೇಶ ಮಾಡೋ ಸಂದರ್ಭದಲ್ಲಿ ಏನು ಕಾರಿಡಾರ್ ಅಲ್ಲಿ ರತ್ನಗಂಬಳಿ ಎಲ್ಲ ಕೆಂಪು ಕಂಬಳಿ ಹಾಕಿರ್ತಾರೆ, ಅದನ್ನ ತೆಗೆದು ಬಿಡ್ತಾರೆ. ಅಂಬೇಡ್ಕರ್ ಅವರಿಗೆ ಕಚೇರಿ ಕೂತ್ಕೊಂಡು ಮತ್ತೆ ಆಗ್ತಾ ಇರ್ತಾರೆ. ಅಂದ್ರೆ ಇಷ್ಟೆಲ್ಲ ನೋವುಗಳನ್ನ ಅನುಭವಿಸಿದ ಅಂಬೇಡ್ಕರ್ ಇಂತಹ ಒಂದು ಅಸಮಾನತೆಯ ಸಮಾಜ, ಹೀಗೆ ಬಡವರನ್ನ ದಲಿತರನ್ನ ದುಡಿತಾ ಬಂದಿರುವಂತಹ ಸಮಾಜದ ಒಳಗಡೆ ಇಂಥ ನೇತಾರರ ಸಂದೇಶಗಳು ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಹೇಗಿದೆ ಹೇಳಿ, ಈಗ ನೀವು ಇಷ್ಟೇ ಅಲ್ಲ, ಪುರಿ ಜಗನ್ನಾಥನ ದೇವಾಲಯವನ್ನ ಪ್ರವೇಶ ಮಾಡೋದಕ್ಕೆ ಇಂದಿರಾ ಗಾಂಧಿ ಅವರು ಹೋದಾಗ, ಇಂದಿರಾ ಗಾಂಧಿ ಅವರು ಈ ದೇಶ ಕಂಡಂತಹ ಬಹಳ ಶಕ್ತಿಶಾಲಿ ಪ್ರಧಾನಮಂತ್ರಿಗಳು. ರಾಜಕೀಯ ಪಕ್ಷ ಬಿಟ್ಬಿಡಿ, ಒಬ್ರು ಅವರ ಹೆಸರು ಹೇಳ್ತಾರೆ, ಒಬ್ರು ಇಬ್ಬರ ಹೆಸರು ಹೇಳ್ತಾರೆ. ಈ ವೇದಿಕೆ ಮೇಲೆ ಬೇರೆ ಬೇರೆ ಪಕ್ಷದವರು ಇದ್ದಾರೆ, ವೇದಿಕೆ ಮುಂದ್ಗಡೆನೂ ಬೇರೆ ಬೇರೆ ಪಕ್ಷದವರಿದ್ದಾರೆ. ಅಂಬೇಡ್ಕರ್ನ ಇದಕ್ಕೆಲ್ಲ ಪಕ್ಷ ರಾಜಕೀಯಕ್ಕೆ ಬೆಳೆಸ್ಕೊಂಡ್ರೆ ಅದಕ್ಕಿಂತ ನೀಚವಾದ ಕೆಲಸ ಇಲ್ಲ ಅಂತ ನಮ್ದಂತವ್ರು ನಾನು. ಹಾಗಾಗಿ ಇಂದಿರಾ ಗಾಂಧಿ, ನಾನು ಹೇಳ್ತಾ ಇದ್ದೆ ನಮ್ಮ ಸ್ನೇಹಿತರಿಗೆ, ಒಂದು ಕಾಲದಲ್ಲಿ ಅಂಬೇಡ್ಕರ್ ಸ್ಪೆಲ್ಲಿಂಗ್ ಹೇಳದೇ ಇರೋರೆಲ್ಲ ಅಂಬೇಡ್ಕರ್ ಹೆಸರು ಹೇಳ್ತಾವ್ರು ಇವತ್ತು. ಅಂದ್ರೆ ಅಂಬೇಡ್ಕರ್ ಅವರನ್ನ ವೋಟ್ ಬ್ಯಾಂಕ್ ಮಾಡಬೇಡಿ. ಹಾಗೆ ಇಂದಿರಾ ಗಾಂಧಿ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ, ಬಹಳ ಶಕ್ತಿಶಾಲಿ ಪ್ರಧಾನಿಯಾಗಿದ್ದಂಥವ್ರು. ಅವರು ಪುರಿ ಜಗನ್ನಾಥನ ದೇವಾಲಯ ಪ್ರವೇಶ ಮಾಡಕ್ ಹೋದಾಗ ಒಳಗಡೆ ಬಿಟ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ಅಂತರ್ಧರ್ಮೀಯ ಮದುವೆ ಆಗಿದ್ಯಾ ಅಂತ. ಜೇಸುದಾಸ್ ಹೆಸರನ್ನು ನೀವೆಲ್ಲ ಕೇಳಿರ್ತೀರಿ. ಜೇಸುದಾಸು ಗುರುವಾಯೂರು ಕೃಷ್ಣನನ್ನ ಕುರಿತಂತೆ ಬಹಳ ಮಧುರ ಕಂಠದಿಂದ ಹಾಡುಗಳನ್ನ ಕಟ್ಟಿ ಹಾಡಿದ್ದಾರೆ ಅವರು. ಆದ್ರೆ ಯಾರು ಕೃಷ್ಣನನ್ನ ಕುರಿತಂತೆ ಹಾಡಿ ಹೊಗಳಿದ್ರೋ ಅವರನ್ನೇ ಗುರುವಾರ ದೇವಸ್ಥಾನದ ಒಳಗಡೆ ಬಿಟ್ಕೊಳ್ಳೋದಿಲ್ಲ. ಇದು ಈ ದೇಶದ ಸ್ಥಿತಿ. ಇದು ಆದ್ರೆ ಒಂದು ನನಗೆ ನೆನಪಿಗೆ ಬರುತ್ತೆ, ಈ ಸಂದರ್ಭದಲ್ಲಿ ಜೈಲ್ ಸಿಂಗ್ ಅಂತ ಒಬ್ಬ ರಾಷ್ಟ್ರಪತಿಗಳಿದ್ರು. ಅವರು ಏನ್ ಮಾಡಿದ್ರು, ಇಂದಿರಾ ಗಾಂಧಿ ಹೇಳಿದ್ರೆ ನಾನು ಕಸನ ಕೊಡಿಸ್ತೀನಿ ಅಂದ್ಬಿಟ್ಟು ಒಂದು ಕಾಲದಲ್ಲಿ, ಅಂದ್ರೆ ರಾಷ್ಟ್ರಪತಿ ಆಗೋಕ್ಕಿಂತ ಮುಂಚೆ. ಆದ್ರೆ ಬಹಳ ದೊಡ್ಡ ಜ್ಞಾನಿ ಅವರು. ಅವ್ರು ಹೇಳಿದ ಅದೊಂದು ಮಾತು ಅವರಿಗೆ ಬಹಳ ನಕಾರಾತ್ಮಕವಾದಂತಹ ಒಂದು ಇಮೇಜ್ ಅನ್ನ ಸೃಷ್ಟಿ ಮಾಡ್ತವ್ರು ಈ ದೇಶದ ಒಳಗಡೆ. ಆದ್ರೆ ಮನುಷ್ಯ ತೆಗೆದುಕೊಂಡು ಒಂದು ನಿರ್ಧಾರ ಇದೆಯಲ್ಲ, ಅದು ಈ ದೇಶದಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ, ಬುದ್ಧಿಜೀವಿಗಳಿಗೆ, ಸಾಹಿತಿಗಳಿಗೆಲ್ಲ ಮಾದರಿ ಆಗ್ಬೇಕು. ಆ ನಿರ್ಧಾರ ಯಾವುದು ಅಂತಂದ್ರೆ, ಅವರು ರಾಷ್ಟ್ರಪತಿ ಆಗಿದ್ದಾಗ ಇದೇ ಜಗನ್ನಾಥನ ದೇವಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಯಾರೋ ಹೇಳ್ತಾರೆ, ಈ ದೇವಾಲಯಕ್ಕೆ ಅಸ್ಪೃಶ್ಯರಿಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ. ಆಗ ಅವರು ಒಂದು ಮಾತು ಹೇಳ್ತಾರೆ, ಅಸ್ಪೃಶ್ಯರಿಗೆ ಪ್ರವೇಶವಿಲ್ಲದ ಈ ದೇವಾಲಯವನ್ನ ನಾನು ರಾಷ್ಟ್ರಪತಿಯಾಗಿ ಪ್ರವೇಶ ಮಾಡೋದಿಲ್ಲ ಅಂತ ವಾಪಸ್ ಹೋಗ್ತಾರೆ. ಈ ಧೀಮಂತಿಕೆಯನ್ನ ನಮ್ಮ ರಾಜಕಾರಣಿಗಳು ತೋರಿಸ್ಬೇಕು, ಈ ಧೀಮಂತಿಕೆಯನ್ನ ನಮ್ಮ ಬುದ್ಧಿಜೀವಿಗಳು ತೋರಿಸ್ಬೇಕು, ಸಾಹಿತಿಗಳು ತೋರಿಸ್ಬೇಕು. ವಿಶೇಷ ಅಂದ್ರೆ ನಮ್ಮೂರಲ್ಲಿ, ಈ ಬರಗೂರಲ್ಲಿ ಜಯಚಂದ್ರ ಅವ್ರಿಗೆ ಗೊತ್ತಿರುತ್ತೆ, ಚಿದಾನಂದ ಗೌಡ್ರಿಗೆ ಗೊತ್ತಿರುತ್ತೆ, ಗೌರವರು ಕೂತಿಲ್ಲ, ಅವ್ರು ಕೇಳಿಸ್ಕೊತಿದ್ದಾರೆ ಅನ್ಕೋತೀನಿ. ದೇವಸ್ಥಾನದ ಸಮಿತಿಲೆಲ್ಲ ದಲಿತರಿದ್ದಾರೆ ಈ ಊರಲ್ಲಿ. ಅಷ್ಟು ಸಾಮರಸ್ಯ ಇದೆ. ಅದು ಈಶ್ವರನ ದೇವಸ್ಥಾನ ಇರ್ಬೋದು, ಆಂಜನೇಯ ದೇವಸ್ಥಾನ ಇರ್ಬೋದು. ಅಂದ್ರೆ ನಮ್ಮೂರು ದೇವಾಲಯ ಪ್ರವೇಶ ಮಾಡಬೇಕು ಅಂತೇಳಿ ಯಾರು ಚಳುವಳಿ ಮಾಡಂಗಿಲ್ಲ. ಯಾಕೆಂದ್ರೆ ತನಗೆ ತಾನೇ ನಮ್ಮ ಊರಿನ ಜನ ದೇವಾಲಯ ಪ್ರವೇಶವನ್ನು ಮಾಡಿಸ್ಬಿಟ್ಟಿದ್ದಾರೆ. ಇದು ಮಾದರಿ ಆಗ್ಬೇಕು ನಮಗೆ ಅಂತ. ಇನ್ನೊಂದು ನಾನು ಹೆಚ್ಚೊತ್ತು ಮಾತಾಡಿದೆ, ಯಾಕೆಂದ್ರೆ ಸಾಕಷ್ಟು ಸಮಯ ಆಗಿರೋದ್ರಿಂದ. ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು ಸಂವಿಧಾನ ಸಭೆಯಲ್ಲಿ ಮಾತಾಡ್ತಾ ಪ್ರಜಾಪ್ರಭುತ್ವದ ಬಗ್ಗೆ 3 ಅಂಶಗಳನ್ನು ಹೇಳ್ತಾರೆ. ಒಂದು, ನಮಗೆ ಸಾಮಾಜಿಕ ಪ್ರಜಾಪ್ರಭುತ್ವ ಇರಬೇಕು.
ಇನ್ನೊಂದು ಆರ್ಥಿಕ ಪ್ರಜಾಪ್ರಭುತ್ವ, ಇನ್ನೊಂದು ರಾಜಕೀಯ ಪ್ರಜಾಪ್ರಭುತ್ವ. ಅದರಲ್ಲೆಲ್ಲ ಬಹಳ ಮುಖ್ಯವಾದದ್ದು ಯಾವುದು ಅಂತಂದ್ರೆ ಸಾಮಾಜಿಕ ಪ್ರಜಾಪ್ರಭುತ್ವ ಬಹಳ ಮುಖ್ಯವಾದದ್ದು. ಆ ಸಾಮಾಜಿಕ ಪ್ರಜಾಪ್ರಭುತ್ವ ಅಂದ್ರೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರತೆ. ಇದಿದ್ರೆ ಪ್ರಜಾಪ್ರಭುತ್ವ ಅಂತ ಹೇಳಿದ್ರು ಅಂಬೇಡ್ಕರ್. ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರತೆ ಇರಬೇಕು, ಇದೇ ನಿಜವಾದ ಪ್ರಜಾಪ್ರಭುತ್ವ ಅಂದ್ರು. ನಮಗೆ ಸ್ವಾತಂತ್ರ್ಯ ಬಂದಿದೆ ನಿಜ, ಆದ್ರೆ ಎಲ್ಲ ಜನಕ್ಕೂ ಏನು ಸ್ವಾತಂತ್ರ್ಯ ಸಿಕ್ಕಿಲ್ಲ, ಅಸಮಾನತೆಯ ಕಾರಣಕ್ಕಾಗಿ ಅನುಭವಿಸಕ್ಕಾಗಿಲ್ಲ. ಹಾಗೆ ಸೋದರತೆ ಇದೆಯಲ್ಲ, ಆ ಸೋದರತೆಗೆ ಧಕ್ಕೆ ತರುವಂತ ಅನೇಕ ಘಟನೆಗಳು ನಡೀತಿರೋದನ್ನ ಬಹಳ ಹಿಂದಿನಿಂದ ನಾವು ನೋಡ್ತಿದ್ದೇವೆ. ಆದ್ರಿಂದ ನಮ್ಮಲ್ಲಿ ಸಮಾನತೆ ಬೇಕು, ಸ್ವಾತಂತ್ರ್ಯ ಬೇಕು, ಸೋದರತೆ ಬೇಕು. ಇನ್ನೊಂದು ಬಹಳ ಮುಖ್ಯವಾಗಿ ನಾವೆಲ್ಲ ತಿಳ್ಕೊಬೇಕಾಗಿರೋದು, ತಳ ಸಮುದಾಯದವರನ್ನೂ ಒಳಗೊಂಡಂತೆ ತಿಳ್ಕೊಳ್ಬೇಕಾಗಿರೋದು, ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಎಲ್ಲ ಜಾತಿಯವರನ್ನು ಒಳಗೊಂಡಂತೆ ನಾವು ಹೋರಾಟಗಳನ್ನ ಕಟ್ಟಿದ್ರೆ ಅದು ನಿಜವಾದ ಸ್ವಾತಂತ್ರ್ಯದ ಅನುಭವವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಏಕಾಕಿ ಆಗಬೇಡಿ, ಎಲ್ಲರನ್ನೂ ಒಳಗೊಳ್ಳಿ. ಅಂಬೇಡ್ಕರ್ ಅವರು 1927 20ನೇ ತಾರೀಕು, ಬಹುಶಃ ಮಾರ್ಚ್ ಅಂತ ಕಾಣಿಸುತ್ತೆ, 20ನೇ ತಾರೀಕು ಮಹಾನ್ ಸತ್ಯಾಗ್ರಹವನ್ನು ಮಾಡಿದಾಗ ಏನು ಚೌದಾರ್ ಕೆರೆ ಇತ್ತಲ್ಲ, ಅಲ್ಲಿ ಹೋಗಿ ನೀರನ್ನ ಸ್ಪರ್ಶ ಮಾಡಿದ್ದೀವಿಯಲ್ಲ ಅಂಬೇಡ್ಕರ್ ಅವರು, ಆ ಸಂದರ್ಭದ ಒಳಗಡೆ ಅವರ ಮೇಲೆ ಹಲ್ಲೆ ನಡೆಯುತ್ತೆ. ಆದ್ರೆ ಅವರು ಯಾವತ್ತೂ ಹಲ್ಲೆಗೆ ಹಲ್ಲೆ ಉತ್ತರ ಅಂತ ಹೇಳಲಿಲ್ಲ, ಸೇಡಿಗೆ ಸೇಡು ಅಂತ ಹೇಳಲಿಲ್ಲ. ಇದು ಆದರ್ಶ ಆಗ್ಬೇಕು. ಅಷ್ಟೇ ಅಲ್ಲ, ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ, ಆಗ ಅವ್ರ ಜೊತೆಗೆ ಸಹಸ್ರ ಬುದ್ಧಿಯ ಮುಂದಾದಂತವರಿದ್ರು, ಅವರೆಲ್ಲ ಮೇಲಿಜಾತಿಯವರು. ಅಂಬೇಡ್ಕರ್ ಅವರು ಕೋಶಿ ಸತ್ಯಾಗ್ರಹ ಮಾಡಿದಾಗ, ಮಹಾನ್ ಸತ್ಯಾಗ್ರಹ ಮಾಡಿದಾಗ ಅಂಬೇಡ್ಕರ್ ಅವರ ಜೊತೆ ಮೇಲ್ಜಾತಿಯವರು ಇದ್ರು ಅನ್ನೋದನ್ನ ಮೇಲ್ಜಾತಿಯವರು ತಿಳ್ಕೋಬೇಕು, ತಳ ಸಮುದಾಯದವರು ತಿಳ್ಕೋಬೇಕು. ಅಂಬೇಡ್ಕರ್ ಅನ್ನ ಉಳಿಸೋದು ಅಂತಂದ್ರೆ ಅವರನ್ನ ಒಂದು ಜಾತಿಗೆ ಮೀಸಲಾಗಿಡೋದಲ್ಲ, ಜಗಜೀವನ್ ರಾಮರಾವ್ ಅವರನ್ನ ಒಂದು ಜಾತಿಗೆ ಮೀಸಲಾಗಿಡೋದಲ್ಲ. ಅವರೆಲ್ಲ ಜಾತಿ ವಿಮೋಚನೆಗಾಗಿ ಪ್ರಯತ್ನ ಮಾಡಿದಂತವರು. ಬಿ ಕೃಷ್ಣಪ್ಪರವರ ಹೆಸರಲ್ಲಿ ಇರೋರು ಅನೇಕರು ಕೇಳಿರ್ತಾರೆ. ದಲಿತ ಸಂಘರ್ಷ ಸಮಿತಿಯನ್ನ ಕಟ್ಟಿದ ಮಹಾನ್ ಚೇತರ ಕರ್ನಾಟಕದಲ್ಲಿ ಬಿ ಕೃಷ್ಣಪ್ಪರವರು 1974ರಲ್ಲಿ ಭದ್ರಾವತಿಗೆ ಅವರು ದಲಿತ ಸಂಘ ಅಂತ ಮಾಡಿದ್ರು. ಅದೇ 1975ರಲ್ಲಿ ದಲಿತ ಸಂಘರ್ಷ ಸಮಿತಿ ಆಯಿತು. ಅವರ ನೇತೃತ್ವದಲ್ಲಿ ಒಂದು ಹೋರಾಟ ನಡೆಯಿತು. ಕೋಲಾರದಿಂದ ಬೆಂಗಳೂರುವರೆಗೆ ಆಗ ಕಾಂಗ್ರೆಸ್ ಸರ್ಕಾರ ಇತ್ತು. ಶೇಷಗಿರಿಯಪ್ಪ ಅನ್ನುವಂತ ಒಬ್ಬರ ಹತ್ಯೆ ಆಗಿತ್ತು, ಅನಸೂಯಮ್ಮ ಅನ್ನುವಂತ ಒಬ್ಬ ಸೋದರಿ ಮೇಲೆ ಅತ್ಯಾಚಾರ ಆಗಿತ್ತು. ಇವತ್ತು ಸಹ ದಿನಕ್ಕೆ 3 ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಯಿತು. ಒಂದು ದಿನದಲ್ಲಿ 86 ಜನ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯುತ್ತೆ ಎಂದರೆ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆಯ ಮಾಹಿತಿ ಹೇಳುತ್ತೆ. ಅವತ್ತು ಅನಸೂಯಮ್ಮನ ಮೇಲೆ ಅತ್ಯಾಚಾರ ನಡೆದಾಗ, ಶೇಷಗಿರಿಯಪ್ಪನ ಕೊಲೆ ಆದಾಗ ಅದಕ್ಕಾಗಿ ಕೋಲಾರದಿಂದ ಬೆಂಗಳೂರಿಗೆ ಒಂದು ಜಾಥಾ ಮಾಡಿದರು ಬಿ ಕೃಷ್ಣಪ್ಪನವರು. ಬಹಳ ಆದರ್ಶಮಯವಾದಂತಹ ಜಾಥಾ ಅದು. ಯಾಕೆ ಅಂತಂದ್ರೆ ಶೇಷಗಿರಿಯಪ್ಪ ಹುಟ್ಟಿನಿಂದ ಅಸ್ಪೃಶ್ಯ ಅಲ್ಲ, ಹಿಂದುಳಿದ ವರ್ಗಕ್ಕೆ ಸೇರಿದವರು. ಅನಸೂಯಮ್ಮ ಅಸ್ಪೃಶ್ಯರಲ್ಲ, ಹಿಂದುಳಿದ ವರ್ಗಕ್ಕೆ ಸೇರಿದವರು. ಅಂದ್ರೆ ದಲಿತ ಸಂಘರ್ಷ ಸಮಿತಿ ಹುಟ್ಟಿದಾಗ ಬಿ ಕೃಷ್ಣಪ್ಪನವರು ಹಾಕಿಕೊಟ್ಟ ದಾರಿ ಯಾವುದು ಅಂತಂದ್ರೆ ತಳ ಸಮುದಾಯದವರಿಗೆ ವಿಮೋಚನೆ ಆಗಬೇಕು ಅನ್ನೋದು ನಮ್ಮ ಆದ್ಯತೆ ಆಗಿದ್ದಾಗಲೂ ಸಹ ಯಾರು ಶೋಷಣೆ ಒಳಗಾಗ್ತಾರೆ, ಯಾರು ಅನ್ಯಾಯಕ್ಕೆ ಒಳಗಾಗ್ತಾರೆ, ಅವರು ಪರವಾಗಿ ಹೋರಾಟ ನಡೆಸ್ತಕ್ಕಂಥದ್ದೇ ದಲಿತ ಸಂಘರ್ಷ ಸಮಿತಿಯ ಧ್ಯೇಯ ಅಂತ ತೋರಿಸಿಕೊಟ್ಟವರು ಬಿ ಕೃಷ್ಣಪ್ಪನವರು. ಇದು ಇವತ್ತಿಗೆ ನಮ್ಮ ಆದರ್ಶ ಆಗಬೇಕಾಗಿದೆ. ಯಾಕೆಂದ್ರೆ ನಾನು ಆರಂಭದಲ್ಲಿ ಹೇಳಿದಾಗೆ ನಾವು ವಿಂಗಡಣೆ ಕೊಡ್ತಿದ್ದೇವೆ. ಇದು ಕೇವಲ ಮೇಲ್ಜಾತಿ ಕೆಳಜಾತಿ ಅಂತಿಲ್ಲ, ಶೂದ್ರರಲ್ಲಿಯೇ ವಿಭಜನೆ ಇದೆ, ದಲಿತರಲ್ಲಿ ವಿಭಜನೆ ಇದೆ. ಇಂಥ ಸಂದರ್ಭದ ಒಳಗಡೆ ಅನ್ಯಾಯದ ವಿರುದ್ಧ, ಶೋಷಣೆಯ ವಿರುದ್ಧ ಹೋರಾಟ ನಡೆಸುವಾಗ ಎಲ್ಲರನ್ನೂ ಒಳಗೊಳ್ಳಬೇಕು ಅನ್ನೋದನ್ನ ಅಂಬೇಡ್ಕರ್ ತೋರಿಸಿಕೊಟ್ಟಿದ್ದಾರೆ, ಜಗಜೀವನ್ ರಾಮ್ ತೋರಿಸಿಕೊಟ್ಟಿದ್ದಾರೆ, ಬಿ ಕೃಷ್ಣಪ್ಪನವರು ತೋರಿಸಿಕೊಟ್ಟಿದ್ದಾರೆ. ಆ ಆದರ್ಶವನ್ನ ನಾವೆಲ್ಲ ಅನುಸರಿಸೋದ್ರ ಮುಖಾಂತರ ಅವರಿಗೆ ಗೌರವ ಕೊಡೋಣ ಅಂತ ನಾನು ವಿನಂತಿಯನ್ನ ಮಾಡಿಕೊಳ್ತಾ ನನ್ನ ಕೆಲವು ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ.